ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ವೀರಭದ್ರನ ಮಾಡೋದು ನೋಡ್ರಿ. ವೀರಭದ್ರನ ಹಲ್ಲಿಗೆ ಮೆರವಣಿಗೆ ತೆಗೆಯೋದು. ಇವತ್ತು ನಮ್ಮ ತವರು ಮನೆಯ ದೇವರು ಹಲ್ಕರಟಿ ವೀರಭದ್ರೇಶ್ವರ ನೋಡ್ರಿ. ಹಲ್ಕರಟಿ ವೀರಭದ್ರೇಶ್ವರ ಮತ್ತು ಕಲಕೇರಿ ಮಡಿವಾಳೇಶ್ವರ ತವ್ರ ಮನೆ ದೇವರು. ಅದಕ್ಕೆ ಇವತ್ತು ಹಲ್ಲಿಗೆ ಮೆರವಣಿಗೆ ತೆಗಿಯಕತ್ತಾರೆ ರೀ. ವೀರಭದ್ರವ್ರದ್ದು ಸ್ವಾಮಿಗಳು ಕರ್ಕೊಂಬಂದಿದ್ರು. ಅವ್ರು ಬಂದುಬಿಟ್ಟು ತನಾರ್ತಿ ರೆಡಿ ಮಾಡಕತ್ತಿದ್ರು. ಆದರೆ ಅವ್ರ ಸ್ವಾಮಿಗಳಿಗೆ ತನಾರ್ತಿ ಅದು ರೆಡಿ ಮಾಡೋಕ್ಕೆ ಬರಲೇ ಇಲ್ಲ. ಸಿಕ್ಕಾಪಟ್ಟೆ ಅಗಲು ಮಾಡಿಬಿಟ್ಟಿದ್ರು ನೋಡ್ರಿ. ಅಂದರೆ ಮೊದಲೊಬ್ರು ನಾವು ಚಿಕ್ಕವರಿದ್ದಾಗ ಮಾಡಿದ್ರು. ಅಪ್ಪ ಅಮ್ಮ ಒಂದು ಸರಿ ಹಲ್ಲಿಗೆ ಮೆರವಣಿಗೆ ತೆಗೆದಿದ್ರು. ಅಂದರೆ ನಮ್ಮ ತಮ್ಮ ತಂಗಿ ಇವಾಗೇನು ಮದುವೆ ಐತಲ್ವ, ಆ ತಮ್ಮಂದು ಮತ್ತು ನನ್ನ ತಂಗಿದು ಜವಳ ಕಾರ್ಯಕ್ರಮ ಇದ್ದಾಗ ಮಾಡಿದ್ರು. ಮತ್ತು ವಾಪಸ್ ಮಾಡಿದ್ದೇ ಇಲ್ಲ. ಇವಾಗ ನೋಡ್ರಿ ಒಮ್ಮೆ ಅವ್ರ ಮದುವೆಯಲ್ಲೇ ಮಾಡ್ತಾ ಇರೋದು. ಆವಾಗ ಒಬ್ಬರು ಮುತ್ಯಾರು ಮಾಡಿದ್ದಾರೆ. ಅವ್ರು ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರಂತ, ಹತ್ತಿ ಮಾಡಿದ್ರಂತ. ಆದರೆ ಇವ್ರಿಗೆ ಸ್ವಲ್ಪ ಭಾಳ ಅಂದ್ರೆ ಭಾಳ ಅಗಲು ಮಾಡಿಬಿಟ್ರಿ ಇವರು ತನಾರ್ತಿನ. ಹತ್ತಿ ಮಾಡಲೇ ಇಲ್ಲ ಇವರು. ನಾವು ಎಷ್ಟು ತಾಯಿ ಆಮೇಲೆ ನಾವು ಹೇಳ್ತೀವಿ ಮುತ್ಯಾರು, ಅದು ಅಗಲು ಭಾಳ ಆಗ್ತದ್ರಿ, ಶೆಕಿ ಬಡಿತದ್ರಿ ಹೊತ್ಕೊಂಡವ್ರಿಗೆ ಅಂತ ಹೇಳಿದ್ರೆ ಕೇಳಲೇ ಇಲ್ರಿ ಅಂಥೇಳಿ. ಆದರೂ ಒಟ್ಟಿನಲ್ಲಿ ಆ ದೇವ್ರ ಮೇಲೆ ಎಲ್ಲನೂ ನಂಬಿಕೆ ಇಟ್ಟು ಭಾರ ಇಟ್ಟು ಮಾಡಿದೆವು. ಎಲ್ಲನೂ ಚಲೋ ಆಯಿತು. ಅಂದ್ರೆ ನೋಡ್ರಿ ಏನೇನು ಶಾಸ್ತ್ರ ಸಂಪ್ರದಾಯ ಇರುತ್ತೆ ಅದನ್ನು ಮಾಡ್ಕೊತಿರ್ತಾರೆ ಅವರು. ತನಾರ್ತಿ ನೋಡ್ರಿ ಅಂದ್ರೆ ಗಟ್ಟಾಗ ಗೋಧಿ ಹಿಟ್ಟನ್ನ ಅದ್ಬಿಟ್ಟು ಅದ್ರೊಳಗೆ ಹತ್ತಿ ಕಾಳು ಮತ್ತು ಗುಗ್ಗಳ ಅಂತ ಸಿಗ್ತೈತ್ರಿ. ಅದನ್ನು ಹಾಕಿ ಅದು ಮತ್ತು ಅದ್ರೊಳಗಡೆ ಕಾಟನ್ ಬಟ್ಟೆಯಿಂದ ಬತ್ತಿ ಮಾಡಿರ್ತಾರೆ. ಮಾಡಿ ಗುಗ್ಗಳ ಇದು ತನಾರ್ತಿ ರೆಡಿ ಮಾಡ್ತಾರೆ. ಇನ್ನೊಂದು ಸಂಪ್ರದಾಯ ಏನಪ್ಪ ಅಂತಂದ್ರೆ ತನಾರ್ತಿ ನಾಳೆ ವೀರಭದ್ರವ್ರು ಹೊಂಡ್ಸೋದೈತಿ. ಅಂದರೆ ಇವತ್ತಿನ ದಿನ ಎಲ್ಲರೂ ಅಮ್ಮ ಮತ್ತು ಅಮ್ಮನ ನೆಗಣಿದಾರೆ ಎಲ್ಲರೂ ಒಂದು 6 ಜನ ಬಳೆ ಹಾಕ್ಸ್ಕೊಂಡಿದ್ದಾರೆ. ಯಾಕಂದ್ರೆ ತನಾರ್ತಿ ಹೊತ್ತ ಮೇಲೆ ಬಳೆ ಹಾಕ್ಸ್ಕೊಳಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು ರೀ. ಹೀಗಾಗಿ ಮೊದಲು ಅವ್ರು ಹಾಕ್ಸ್ಕೊಂಡಿದ್ರು. ಹಂಗೆ ಒಂದಿನ ಮುಂಚೆನೇ ಮದುಮಗಳನ್ನ ಕರ್ಕೊಂಬಂದೀವಿ ನೋಡ್ರಿ. ಅದಕ್ಕೆ ಮದುಮಗಳಿಗೂ ಹಾಕ್ಸ್ಬೇಕಲ್ರಿ. ಅದು ನಮ್ಮ ಕಡೆ ಚಾರ್ಜ ಇರ್ತೈತಿ ಮದುಮಗಳಿಗೆ. ಆಮೇಲೆ ಮದುಮಗಳ ಜೊತೆ ಬಂದವರಿಗೆ ಬಳೆ ಹಾಕ್ಸುವಂಥ ಚಾರ್ಜ ಇರ್ತೈತಿ ನಮ್ಮ ಕಡೆಗೆ. ಹಾಗಾಗಿ ಮದುಮಗಳಿಗೆ ಕೂಡ ಬಳೆ ಹಾಕಿಸ್ತಾ ಇದ್ದೀವಿ ನೋಡ್ರಿ. ಇನ್ನು ತನಾರ್ತಿ ಹೊರಗಾಯ್ತು ಅಂದ್ರೆ ಇನ್ನು ಮದುಮಕ್ಳಿಗೆ ಆಮೇಲೆ ಅವ್ವರಿಗೆ ಯಾರಿಗೂ ಬಳೆ ಹಾಕ್ಸ್ಕೊಳಕ್ಕೆ ಬರಂಗಿಲ್ಲ ಅಂತ ಹೇಳಿಬಿಟ್ಟು ನಾವಿನ್ನೂ ಹಾಕ್ಸ್ಕೊಂಡಿದ್ದಿಲ್ಲ ರೀ ಆ ಟೈಮಲ್ಲಿ. ನಾವು ಮನೆ ಹೆಣ್ಮಕ್ಳು ಆಮೇಲೆ ಎಲ್ಲ ಊರ ಜನರ ಜೊತೆ ಹಾಕ್ಸ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಮೊದಲು ಇವಾಗೇನು ಯಾರ್ದು ಭಾಳ ಅವಶ್ಯಕತೆ ಐತಲ್ಲ ಅವ್ರು ಅಷ್ಟೇ ಹಾಕ್ಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಹಾಕ್ಸ್ಕೊಳಕತ್ತಾರೆ ನೋಡ್ರಿ. ಮದುಮಗಳ ಜೊತೆ ಬಂದಂಥವ್ರಿಗೆ ಬಳೆ ಹಾಕೋ ಪದ್ಧತಿ ಐತೆ ರೀ ನಮ್ಮ ಕಡೆಗೆ. ಓಕೆ ಸ್ನೇಹಿತರೆ, ನೋಡಿರಿ ಅಲ್ಲಿ ಮದುಮಕ್ಳಿಗೆ ಬಳೆ ಹಾಕಿಸೋ ಅಷ್ಟರಲ್ಲೇ ಒಳಗಡೆ ಮುತ್ತರು ಕೂಡ ಏನು ಪೂಜೆ ಪುನಸ್ಕಾರ ಮಾಡ್ಬೇಕು ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡ್ರು. ಇವಾಗ ಏನಪ್ಪ ಅಂತಂದ್ರೆ ಪುರಾಂತರನ ಕರ್ಯಾಕೆ ಹೊಂಟ್ರೆ ನೋಡ್ರಿ. ಇದ್ದೂರಾಗನೇ ಅದಾರ ರೀ ಪುರಾಂತರ ಎಲ್ಲರೂ. ಹಿಂಗಾಗಿ ಪುರಾಂತರ ಕರ್ಯಾಕ ಅಂತ ಹೇಳಿಬಿಟ್ಟು ಹೊಂಟ್ರೆ 3 ಜನ ಪುರಾಂತರ ಬರ್ತಾರೆ ರೀ. ಇಬ್ಬರು ಉಡುಗೆ ತೊಟ್ಟಿರ್ತಾರೆ. ಇಬ್ಬರು ಪುರಾಂತರು, ಒಬ್ಬ ಪುರಾಂತರ ಅಂದರೆ ಉಡುಗೆ ತೊಟ್ಟಿರಂಗಿಲ್ಲ. ಮೊದಲು ಒಬ್ಬರು ಪುರಾಂತರನ ಕರ್ಕೊಂಬರ್ತಾರೆ. ಆಮೇಲೆ ಇನ್ನೊಬ್ಬರು ಪುರಾಂತರ ಕರ್ಕೊಂಬಂದು ಮನೆಗೆ ಹಚ್ಚಿ ಮತ್ತೆ 3ನೇ ಟೈಮಲ್ಲಿ ಏನೈತಪ್ಪ ಅಂತಂದ್ರೆ ನಾವು ಹೊಸ ದೇವ್ರ ಮೂರ್ತಿ ಮಾಡಿಸಿರ್ತೀವಲ್ರಿ. ವೀರಭದ್ರೇಶ್ವರ 2 ಇದ್ದವ್ರಿ ಮನೆಯೊಳಗೆ. ಮೊದಲು 2 ಮೂರ್ತಿನ ಹಾಕಿಬಿಟ್ಟು ಒಂದೇ ದೊಡ್ಡದಾಗಿ ಒಂದು ವೀರಭದ್ರೇಶ್ವರ ಮೂರ್ತಿ ಮಾಡಿಸಿದ್ದೇವೆ ನೋಡ್ರಿ. ಅದು ಏನೈತಪ್ಪ ಅಂತಂದ್ರೆ ಮನೆಗೆ ತರಕ್ಕೆ ಬರಲ್ರಿ. ಹೊಸ ಮೂರ್ತಿಗಳನ್ನ ಪತ್ತರ ಮನೆಯಾಗ ಇಟ್ಟಿರ್ತಾರೆ ರೀ. ಅದು ಏನೈತಿ ಪತ್ತರ ಮನೆಗೆ ಹೋಗಿ ಅಂದರೆ ಇವೆಲ್ಲ ಬೆಂಡ್ಬಾಜಿ ಅದೆಲ್ಲ ತೊಗೊಂಡು ಹೋಗಿ ದೇವ್ರು ತೊಗೊಂಬರ್ತಾರೆ. ದೇವ್ರು ತೊಗೊಂಡು ಬಂದು ತಲೆಬಾಗಲ್ದಿಂದ ಹೊರಗೆ ಇರ್ತಾರೆ ರೀ, ಒಳಗೆ ಬರಲ್ರಿ. ಮತ್ತು ಯಾಕಂದ್ರೆ ದೇವ್ರ ಅಭಿಷೇಕ ಆದಮೇಲೆ ಮನೆ ಒಳಗೆ ಬರಬೇಕಾಗಿರ್ತೈತಿ. ಹೀಗಾಗಿ ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಒಬ್ಬರು ಪುರಾಂತರ ಮನೆಗೆ ಬಂದರು. ಕಳಸ ಆರತಿ ಸಮೇತನೇ ಬರ್ತಾರೆ ನೋಡ್ರಿ. ಸಂಬಳ ಅಂದ್ರೆ ಬಾರಿಸುವಂಥ ಸಂಬಳ ಆಮೇಲೆ ಬೆಂಡ್ಬಾಜಿ ಎಲ್ಲನೂ ತೊಗೊಂಡು ಬರ್ತಾರೆ ನೋಡ್ರಿ. ಇವರೇ ಪುರಾಂತರು. ಇವ್ರ ಮನೆಗೆ ಬಂದು ಇಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗುವಂಥದ್ದು ನೋಡ್ರಿ. ಅವ್ರಿಗೇನು ಕೊಡೋದು ಮೊದಲೆಲ್ಲ ಕೊಟ್ಟಿರ್ತಾರೆ. ಅಂದ್ರೆ ಚಾಚೆ ಇರ್ತೈತಿ ರೀ ಅವ್ರಿಗೂ. ಫಸ್ಟ್ ಹೋಗಿ ಹೇಳಿ ಬಂದು ಅವ್ರಿಗೇನೇನೋ ಒಣಪಡಿ ಅದು ಏನೇನೋ ಅಂತಾರೆ ರೀ. ಅವರಿಗೆಲ್ಲ ಕೊಟ್ಟು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಅದು ಒಂದು ಶಾಸ್ತ್ರ ಐತ್ರಿ. ಮತ್ತು ಹೊರಗೆ ಹೋಗಿ ಅವ್ರಿಗೆ ನೀರು ತುಂಬಿಟ್ಟು ಸಜ್ಜು ಮಾಡಿಸಿ ನಾವು ಹಿಂದಕ್ಕೆ ಹೋಗ್ಕೊಂಡೆ.
ಅವ್ರ ಮನೆಗೆ ಯಾರದು ಅಪ್ಪವ್ರ ಜಯ ಬಂದ್ಯದ ಅದು ಇದು ಇಲ್ಲೇ ಮನ್ಯಾಗ ಹಾಕಿ ನಾನೇ ಇಸ್ಕೊಂಡೆ 15 ಇಂಥದ್ದೇ ಸೇಮ್ ಇದಕ್ಕಿನ ಏನಾದ್ರು ಚಂದ ಇತ್ತು. ನೀವು ಚೆಕ್ ಅಂದ್ರೆ ನಾ ತೊಗೊಂಡೇ ಬರ್ತಿದ್ದೆ ಅಲ್ಲಿ ಇಲ್ಲಿ ಹೊಳ್ಯಾಗ ನಾವನೇ ಹೋಗಲ್ಲ ಅಲ್ಲಿ. ಹರ 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 ಸೋಮ ಶರ್ಮ ಶರ್ಮ ಹರಿ ದೇವ ಕಲಿಸೋ ಕಲಿಸೋ ಕರುಣಾ ಸಮುದ್ರ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಒಬ್ಬರು ಪುರಾಂತರನ ಕರ್ಕೊಂಡು ಬಂದು ಮತ್ತೆ 2ನೇ ಪುರಾಂತರ ಮನೆಗೆ ಬಂದರು ನೋಡ್ರಿ. ಬರ್ತಾರೆ ಯಾರು ಬರ್ತಾರೆ ಹೊರಗೆ ಪತಿ ಗಂಗಾಧರ ರಾಮದೇವ್ ಜಗದ್ಗುರು ಮುರೇಶ್ವರ ಬರಾಕು ಜೈ ಕಳನ್. ಓಕೆ, ಇವಾಗ ನೋಡಿ 2ನೇ ಪುರಾಂತರ ಆಡೋರನ್ನ ಕರ್ಕೊಂಡು ಬರಾಕತ್ತಾರ. ಹಂಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ನಾವು ಯಾರ ಮನೆಯಲ್ಲಿ ದೇವರು ಅಂದರೆ ವೀರಭದ್ರ ಮೂರ್ತಿ ಇಟ್ಟಿದ್ವಿ ಅವ್ರ ಮನೆಗೆ ಬರ್ತಾರೆ ನೋಡ್ರಿ. ಅವ್ರ ಮನೆಗೆ ಬಂದು ಇಲ್ಲೇ ನೋಡ್ರಿ, ಇಲ್ಲೇ ನಾವು ವೀರಭದ್ರ ಮೂರ್ತಿ ಇಟ್ಟಿದ್ದು ಈ ಮುತ್ಯಾರ ಮನೆಯಲ್ಲಿ. ಅವರು ಕೂಡ ಬಟ್ಟೆ ಉಡುಗೆ ತೊಟ್ಟಾರ. ಅಂದರೆ ಬಟ್ಟೆ ಅವರು ಪುರಾಂತರು ಬಟ್ಟೆ ಇರ್ತಾವೆ ನೋಡ್ರಿ, ಅವು ಹಾಕ್ಕೊಂಡಿರ್ತಾರೆ. ಈ ಮುತ್ಯಾಗ ಅಂದ್ರೆ ತಾತನಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗೈತಿ, ಆದರೂ ಅವರು ಇನ್ನೂ ಅದನ್ನು ಅವ್ರು ಆಟ ಆಡ್ತಾಯಿರ್ತಾರೆ. ವೀರಭದ್ರವ್ರದ್ದು ಏನು ಪುರಂತ್ರ ಆಟ ಆಡೋದು ಅಂತ ಹೇಳ್ತಾರೆ. ಓಕೆ, ಇಲ್ಲೇ ದೇವ್ರು ಇಟ್ಟದ್ದು ನೋಡ್ರಿ. ಮತ್ತು ಇವ್ರ ಮನೆಗೆ ಬಂದು ಮತ್ತು ದೇವ್ರು ತೊಗೊಂಡು ಮನೆಗೆ ಹೋಗೋದು. ಓಕೆ, ವಿಡಿಯೋ ನೋಡಿರಿ, ಇವಾಗ ಗೊತ್ತಾಗತ್ತೆಲ್ಲ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ನೀವು ವಿಡಿಯೋ ನೋಡಿರಿ, ಗೊತ್ತಾಗುತ್ತೆ ನಿಮ್ಗೆ. ಹರ 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 ಸಾಮ್ ಶಿಲ್ಪ ಶಿಲ್ಪ ಹರಿರ ಗಣೇಶೋ ಗಣೇಶೋ ವೀರಭದ್ರ ರುದ್ರ ವಾ ತೋ ಹೋರಿ ಹೋರಿ ಬರೀ ಸರಿ ಅಪ್ಪ ನೀವು ಹೋರಿ ಅಲ್ಲಿ ದಂಡಿ ಇಲ್ಲ ಬರ್ತಾರೆ ಅಪ್ಪರ ಹೋದಾರ.
ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಇದು ನಾಳೆ ಸೋಮವಾರ ದಿನನೇ ಹಾಕಿ ಇಲ್ಲ ಕೈಡಿಯರಿಗೆ ಜಗತ್ತಾನೆ ಒಳೆಯುತ್ತಾದೋ ಜ್ಯೋತಿ ಬೆಳಗುತ್ತದ ತಾನೇ ಒಳೆಯುತ್ತದ ಜ್ಯೋತಿ ಬೆಳಗುತ್ತದ ತಾನೇ ಒಳೆಯುತ್ತದ ಜ್ಯೋತಿ ಬೆಳಗುತ್ತಾದೋ ಜಗತ್ತಾನೆ ಒಳೆಯುತ್ತಾದೋ ತಳ ತಳ ಜ್ಯೋತಿ ಬೆಳಗುತ್ತಾದೋ ಜಗತ್ತಾನೆ ಒಳೆಯುತ್ತಾದೋ ತಳ ತಳ ಮಾನಸ ತುದಿ ಮೇಲೆ ಧ್ಯಾನ ಕಡಿದು ತಾನೆ ಒಳೆಯುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ ತಳ 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 ಜ್ಯೋತಿ ಬೆಳಗುತ್ತಾದೋ ಜಗ ಜಗ ತಾನೆ ಒಳೆಯುತ್ತಾದೋ ತಳ ತಳ ನೀಲಕಂದರ ನಿಗಮಗೋಚರ ಬಾಲಚಂದ್ರ ವರಣಗೆ ನೀಲಕಂದರ ನಿಗಮಗೋಚರ ಬಾಲಚಂದ್ರ ವರಣಗೆ ಬಾಯಿ ಬರಿಬರು ಇಲ್ಲ ನೀವಂತನು ಹರ 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 ಸೋಮ್ ಚರ್ಪ ಚರ್ಪ ಹರ ದೇವ ಕಲಿಸೋ ಹಲ್ಲಿಗೆ ಹಲ್ಲಿಗೆ ಕಟ್ಟು ನಾಲಿಗೆ ನಾಗಿದ್ರೆ ಕಟ್ಟು ನಾಲಿಗೆ ನಾಗಿದ್ರೆ ಕಟ್ಟು ಒಬ್ಬಿ ರಾತೋಣೆ ಕಟ್ಟು ಒಬ್ಬಿ ರಾತೋಣೆ ಕಟ್ಟು ಹಳ್ಳಿಯ ಮರದ ಬಿಡಕ ಹಿರಡನೆ ಕಟ್ಟು ಬೇನ ಮರದ ಬಿಡಕ ಜಟ್ಟಿಗರೆ ಕಟ್ಟು ಬೇನ ಮರದ ಬಿಡಕ ಜಟ್ಟಿಗರೆ ಕಟ್ಟು ಎಡ ಭಾಗದಲ್ಲಿ ಕೊಲ್ಲಾಪುರ ಮಾಯಿನ ಕಟ್ಟು ಬಲ ಭಾಗದಲ್ಲಿ ವೀರ ಹನುಮಂತನೇ ಕಟ್ಟು ಬಲ ಭಾಗದಲ್ಲಿ ವೀರ ಹನುಮಂತನೇ ಕಟ್ಟು ಗರಗರನೆ ಗರಗರನೆ ಕಟ್ಟರಿಸಿ ಭೂಮಿ ಕಲ್ಲರಿಸಿ ಹರೆಮನೆ ಮುದಿಗಲ್ಲು ಆನೆ ಆನೆಗಲ್ಲು ಹೀರಬಂಕಾಪೂರು ಆನನ ಬದಲೇ ಮಲ್ಲದೇಶ ಅದು ನಮ್ಮ ಮೋನೈಗೆ ದೂರ ದೂರರು ಕೆಳ ಆನೆ ಮುಂದೆ ಸಾಹೇಬರಿಗೆ
ಲಿಂಗ ಬಿತ್ತು ಬಿತ್ತು ಅಂದರೆ ಲಿಂಗ ಬೀಳ ಕಂಚದಾರನನ್ನು ಮಾಡಿದ ಲಿಂಗ ಭೋಗಾರನನ್ನು ಹತ್ತು ಮಾರುವ ಲಿಂಗ 6 ರೂಪಾಯಿ ಕೊಟ್ಟು ಅವರ ಹಿರಿಯವರನ್ನು ತಂದು ಮೂರರ ಸಿಕ್ಕಿಗೆ ನಿಲ್ಲಿಸಿ ಟಳ್ಳಲೇ ಹೊಡೆಯುತ್ತ ನಮ್ಮ ಸಿದ್ಧಾಂತ ಎಲ್ಲಿ ಮುಂಜಾನೆ